ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿ ನಿಜವಾಗಿಯೂ ನಿಮಗೆ ನಿಷ್ಠರಾಗಿದ್ದಾರಾ? ಇಲ್ಲವೇ ನಿಮ್ಮ ಕಣ್ಣ ಮುಂದೆ ಏನನ್ನಾದರೂ ಮರೆಮಾಚುತ್ತಿದ್ದಾರಾ? ಇಂದು ನಾನು ಹೇಳುವ 5 ರಹಸ್ಯ ವಿಧಾನಗಳು ನಿಮಗೆ ಸತ್ಯದ ಹತ್ತಿರ ಕರೆದೊಯ್ಯಬಹುದು. ಆದರೆ ಕೊನೆಯ ವಿಧಾನವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡಿ. ನಮಸ್ಕಾರ ಸ್ನೇಹಿತರೆ. ಸಂಬಂಧ ಅಂದ್ರೆ ನಂಬಿಕೆ. ಆದರೆ ಕೆಲವೊಮ್ಮೆ ಜೀವನ ಸಂಗಾತಿಯ ವರ್ತನೆ ನೋಡಿದಾಗ ಮನಸ್ಸಿನಲ್ಲಿ ಅನುಮಾನ ಮೂಡುವುದು ಸಹಜ. ಆದರೆ ಯಾವುದೇ ಸಾಕ್ಷ್ಯವಿಲ್ಲದೆ ಯಾರನ್ನೂ ತಪ್ಪಿತಸ್ಥರೆಂದು ತೀರ್ಮಾನಿಸಬೇಡಿ. ಈಗ 5 ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಮೊದಲನೇ ವಿಧಾನ, ನೇರವಾಗಿ ಮಾತನಾಡಿ. ಇದು ಎಲ್ಲಕ್ಕಿಂತ ಮುಖ್ಯವಾದ ವಿಧಾನ. ಒಳ್ಳೆಯ ಸಂಬಂಧದಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇರಬೇಕು. ನಿಮ್ಮ ಅನುಮಾನಗಳನ್ನು ಕೋಪದಿಂದಲ್ಲ, ಶಾಂತವಾಗಿ ಕೇಳಿ. ನಿಜವಾಗಿಯೂ ನಿಷ್ಠರಾಗಿರುವ ವ್ಯಕ್ತಿ ಸತ್ಯವನ್ನು ಹೇಳಲು ಹೆದರುವುದಿಲ್ಲ. ಎರಡನೇ ವಿಧಾನ, ವರ್ತನೆಯಲ್ಲಿ ಹಠಾತ್ ಬದಲಾವಣೆ. ಹಠಾತ್ ನಿಮ್ಮ ಮೇಲೆ ಪ್ರೀತಿ ಕಡಿಮೆಯಾಗುವುದು, ನಿಮ್ಮಿಂದ ದೂರವಾಗುವುದು ಅಥವಾ ನಿಮ್ಮೊಂದಿಗೆ ಸಮಯ ಕಳೆಯುವುದನ್ನು ತಪ್ಪಿಸಿಕೊಳ್ಳುವುದು ಕಂಡರೆ ಅದಕ್ಕೆ ಹಲವು ಕಾರಣಗಳು ಇರಬಹುದು. ಮೂರನೇ ವಿಧಾನ, ಮೊಬೈಲ್ ಬಳಸುವ ರೀತಿ. ಪ್ರತಿಯೊಬ್ಬರಿಗೂ ತಮ್ಮ ಖಾಸಗಿತನ ಮುಖ್ಯ. ಆದರೆ ಯಾವಾಗಲೂ ಮೊಬೈಲ್ ಅಡಗಿಸುವುದು, ನಿಮಗೆ ನೋಡಲು ಬಿಡದಿರುವುದು ಅಥವಾ ಸಣ್ಣ ವಿಷಯಕ್ಕೂ ಕೋಪಗೊಳ್ಳುವುದು ಕಂಡರೆ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಿ. ನಾಲ್ಕನೇ ವಿಧಾನ, ಮಾತನಾಡುವ ರೀತಿ ಬದಲಾಗಿದೆಯೇ? ಮೊದಲು ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡ್ತಿದ್ದವರು ಈಗ ಯಾವುದೇ ಕಾರಣವಿಲ್ಲದೆ ದೂರವಾಗುತ್ತಿದ್ದರೆ ಅಥವಾ ಯಾವಾಗಲೂ ಕೆಲಸ ಇದೆ ಎಂದು ಹೇಳುತ್ತಿದ್ದರೆ ಅದರ ಹಿಂದಿನ ಕಾರಣವನ್ನು ಶಾಂತವಾಗಿ ಕೇಳಿ. ಐದನೇ ವಿಧಾನ, ಮಾತು ಮತ್ತು ಕೆಲಸ ಒಂದೇ ಆಗಿದೆಯೇ? ನಿಷ್ಠಾವಂತ ವ್ಯಕ್ತಿಯ ಮಾತು ಮತ್ತು ಕೆಲಸ ಸಾಮಾನ್ಯವಾಗಿ ಒಂದೇ ಆಗಿರುತ್ತದೆ. ಆದರೆ ಆಗಾಗ ಹೇಳಿದ ಮಾತು ಬದಲಾಗುತ್ತಿದ್ದರೆ ಅಥವಾ ಗೊಂದಲದ ಉತ್ತರ ಕೊಡುತ್ತಿದ್ದರೆ ಅದರ ಬಗ್ಗೆ ಶಾಂತವಾಗಿ ಮಾತನಾಡಿ. ಕೊನೆಯ ಮಾತು, ಈ 5 ವಿಧಾನಗಳು ಯಾರ ಮೇಲೂ ಗುಪ್ತವಾಗಿ ಕಣ್ಗಾವಲು ಇಡಲು ಅಲ್ಲ. ಸಂಬಂಧದಲ್ಲಿ ನಂಬಿಕೆ, ಗೌರವ ಮತ್ತು ಪ್ರಾಮಾಣಿಕತೆ ಉಳಿಸಿಕೊಳ್ಳಲು ಮಾತ್ರ. ಯಾವುದೇ ಸಾಕ್ಷ್ಯವಿಲ್ಲದೆ ಯಾರನ್ನೂ ತಪ್ಪಿತಸ್ಥರೆಂದು ತೀರ್ಮಾನಿಸಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಇಷ್ಟಪಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಾಹಿನಿಯನ್ನು ತಪ್ಪದೇ ಅನುಸರಿಸಿ.